ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ಯಾಂಕಿಂಗ್ ಹುದ್ದೆಯನ್ನ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಬ್ಯಾಂಕಿಂಗ್ ಅಲ್ಲಿ ನಿಮಗೆ ಕರೆದಿರೋಂಥದ್ದು ಜೂನಿಯರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಇದಕ್ಕೆ ಏನು ಕ್ವಾಲಿಫಿಕೇಶನ್ ಮಾಡಿರ್ಬೇಕಾಗಿರುತ್ತೆ, ಹೇಗೆ ಅಪ್ಲೈ ಮಾಡೋದು, ಅಪ್ಲಿಕೇಶನ್ ಫೀಸ್ ಏನು, ಯಾವತ್ ಲಾಸ್ಟ್ ಡೇಟು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ತಲುಪ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇನ್ನು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಓಕೆನಾ, ಸೊ ಅದಾದ ನಂತರ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಸೊ ಈ ಒಂದು ಧನಲಕ್ಷ್ಮಿ ಬ್ಯಾಂಕ್ ನಮ್ಮ ಕರ್ನಾಟಕದಲ್ಲಿ ಇದೆ ಸ್ನೇಹಿತರೆ ಇದು. ಓಕೆನಾ, ಜೂನಿಯರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಕರೆದಿದ್ದಾರೆ. ಗ್ರಾಜುಯೇಟ್ಸ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡಿಗ್ರಿ ಮತ್ತೆ ಪೋಸ್ಟ್ ಡಿಗ್ರಿ, ಇವಾಗ ಎಂ.ಕಾಮ್ ಮಾಡ್ಕೊಂಡಿರೋಂಥವ್ರು, ಬಿ.ಕಾಮ್ ಮಾಡ್ಕೊಂಡಿರೋಂಥವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಯಾವತ್ತು ಲಾಸ್ಟ್ ಡೇಟು ಅಂತ ಹೇಳೋದಾದ್ರೆ 12ನೇ ತಾರೀಕು ಜುಲೈ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಲ್ಲ. ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದ ನಂತರ ಎಲ್ಲಾರನು ಕಾಲ್ ಫಾರ್ ಮಾಡ್ತಾರೆ, ಅದರಲ್ಲಿ ಫಿಲ್ಟರ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಜೂನಿಯರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಗೆ ಕರೆದಿರೋಂಥದ್ದು. ನೋಡಿ, ಜೂನಿಯರ್ ಆಫೀಸರ್ ಗೆ ಏನ್ ಓದಿರ್ಬೇಕು, ಎನಿ ಬ್ಯಾಚುಲರ್ ಡಿಗ್ರಿ ವಿತ್ ಮಿನಿಮಮ್ 60% ಮಾರ್ಕ್ಸ್ ಆರ್ 6 CGPA ಆಗಿರ್ಬೇಕಾಗಿರುತ್ತೆ. ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಜೂನಿಯರ್ ಆಫೀಸರ್ಗೆ. ಓಕೆನಾ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. 60% ಪ್ಲಸ್ CGPA ಆಗಿರ್ಬೇಕು, 6 CGPA. ಓಕೆನಾ, ಸೊ ಏಜ್ ಲಿಮಿಟ್ ನೋಡೋದಾದ್ರೆ 21 ಇಂದ 25 ಜೂನಿಯರ್ ಆಫೀಸರ್ಗೆ, 21 ಇಂದ 28 ಅಸಿಸ್ಟೆಂಟ್ ಮ್ಯಾನೇಜರ್ಗೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಅಕಾರ್ಡಿಂಗ್ ಟು SC ST PWD ಇರುವಂತಹ ಅಭ್ಯರ್ಥಿಗಳಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. OBC ಕೂಡ ಇದೆ ಸ್ನೇಹಿತರೆ. ಓಕೆನಾ, ಸೊ ಅಪ್ಲಿಕೇಶನ್ ಫೀಸ್ ಬಂದು ಎಲ್ಲಾ ಕ್ಯಾಟಗರಿ ಅವರಿಗೆ 708 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ, ವಿತ್ GST ಇದೆ. 708 ರೂಪಾಯಿ ನೀವು ಫೀ ಪೇ ಮಾಡ್ಬೇಕಾಗಿರುತ್ತೆ ಆನ್ಲೈನ್ ಮುಖಾಂತರ. UPI, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಈ ಮುಖಾಂತರ ನೀವು ಪೇ ಮಾಡಬಹುದಾಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದ ನಂತರ ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಷ್ಟಿರುತ್ತೆ ಸ್ನೇಹಿತರೆ. ಫೈನಲ್ ಮೆರಿಟ್ ಅಲ್ಲಿ ನಿಮ್ಗೆ ಯಾರ್ಯಾರು ಎಕ್ಸಾಮ್ ಕ್ಲಿಯರ್ ಮಾಡಿ, ಇಂಟರ್ವ್ಯೂ ಕ್ಲಿಯರ್ ಮಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆ ಒಂದು ಅಭ್ಯರ್ಥಿಗಳನ್ನ ಕರೀತಾರೆ ಸ್ನೇಹಿತರೆ. ಓಕೆನಾ, ಸೊ ಹೇಗಪ್ಪ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ, ಈ ಒಂದು ಧನಬ್ಯಾಂಕ್.com ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಕೆರಿಯರ್ ಆಪ್ಷನ್ಸ್ ಹೋಗಿ ಅಲ್ಲಿ ನೀವು ಜೂನಿಯರ್ ಆಫೀಸರ್, ಅಸಿಸ್ಟೆಂಟ್ ಮ್ಯಾನೇಜರ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅದಾಂತರ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಬೇಕು. ಇದೆಲ್ಲ ನಿಮಗೆ ಸ್ಕಿಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಡೈರೆಕ್ಟ್ ಆಗಿ ನೀವು ಆ ಒಂದು ಲಿಂಕ್ ನ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸೇರುತ್ತೆ. ಓಕೆನಾ, ಸೊ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಅದರಲ್ಲಿ ಸಿಗುತ್ತೆ. ಓಕೆನಾ, ಸೊ ಏನೇನಪ್ಪ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಫೋಟೋ ಬೇಕಾಗಿರುತ್ತೆ ಸ್ಕ್ಯಾನ್ ಕಾಪಿಯಲ್ಲಿ, ಸಿಗ್ನೇಚರ್ ಬೇಕಾಗಿರುತ್ತೆ, ಮತ್ತೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ. ID ಪ್ರೂಫ್ ಆಗಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಪರವಾಗಿಲ್ಲ ಸ್ನೇಹಿತರೆ. ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಡಿ ಸ್ನೇಹಿತರೆ. ಓಕೆನಾ, ಸೊ ಇಮೇಲ್ ID, ಫೋನ್ ನಂಬರ್ ಕಂಪಲ್ಸರಿ ಬೇಕೇ ಬೇಕು ಸ್ನೇಹಿತರೆ. ಓಕೆನಾ, ಸೊ ಅದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ನಂತರ ಫೀ ಪೇ ಮಾಡ್ಬೇಕಾದ್ರೆ ಫೀ ಪೇ ಮಾಡಿ ಸಬ್ಮಿಟ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ PDF ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಇದು 12ನೇ ತಾರೀಕು ಜುಲೈ 2025 ಒಳಗಡೆ ಎಲ್ಲ ಮುಗಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಅದ ನಂತರ ನೋಡಿ ಏನಪ್ಪಾ ಜಾಬ್ ರೋಲು ಅಂತ ಹೇಳೋದಾದ್ರೆ, ಜೂನಿಯರ್ ಆಫೀಸರ್ ಬಂದು ಹ್ಯಾಂಡ್ಲಿಂಗ್ ಕಸ್ಟಮರ್ ಅಕೌಂಟ್ಸ್ ಅಂಡ್ ಕ್ವೆರೀಸ್, ಮತ್ತೆ ಪ್ರೊಸೆಸಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಸಪೋರ್ಟಿಂಗ್ ಬ್ಯಾಂಕ್ ಆಪರೇಷನ್ಸ್. ಓಕೆನಾ, ಸೊ ಬ್ಯಾಂಕ್ ಅಲ್ಲಿ ಏನೇನು ಕೆಲಸ ನಡೆಯುತ್ತೋ ಆ ಒಂದು ಕೆಲಸನ ನೀವು ಜೂನಿಯರ್ ಆಫೀಸರ್ ಆಗಿ ಮಾಡ್ಕೊಡ್ಬೇಕಾಗಿರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಆದ್ರೆ ಸೂಪರ್ವೈಸ್ ಮಾಡ್ಬೇಕಾಗಿರುತ್ತೆ, ಬ್ರಾಂಚ್ ಯಾವ ರೀತಿ ಫಂಕ್ಷನ್ ಮಾಡ್ತಾ ಇರುತ್ತೆ, ಮತ್ತೆ ಅಪ್ರೂವ್ ಮಾಡ್ಬೇಕಾಗಿರುತ್ತೆ ಲೋನ್ ಮತ್ತೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿನ ಅಪ್ರೂವ್ ಮಾಡಬೇಕು, ಮತ್ತೆ ಸಪೋರ್ಟಿಂಗ್ ಕಂಪ್ಲೈನ್ಸಸ್ ಅಂಡ್ ರಿಪೋರ್ಟಿಂಗ್. ನಿಮ್ಮ ಸೀನಿಯರ್ ಮ್ಯಾನೇಜರ್ಗೆ ನೀವು ರಿಪೋರ್ಟ್ ಮಾಡ್ಬೇಕಾಗಿರುತ್ತೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಕೆಲಸ ಇರುತ್ತೆ. ಓಕೆನಾ, ಸೊ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ, ಈ ಒಂದು ಲಿಂಕ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಇದೆ, ಅಪ್ಲೈ ಆನ್ಲೈನ್ ಲಿಂಕ್ ಇದೆ, ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನೋಟಿಫಿಕೇಶನ್ ನೋಡೋದಾದ್ರೆ ಡೈರೆಕ್ಟ್ ಆಗಿ ನಾನು ಏನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಧನಲಕ್ಷ್ಮಿ ಬ್ಯಾಂಕು, ಸೊ ಕೋಆಪರೇಟಿವ್ ಆಫೀಸು, ತಿರುಸೂರು. ಓಕೆನಾ, ಸೊ ಈ ಒಂದು ಪೋಸ್ಟ್ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಎಕ್ಸಾಮ್ ಸೆಂಟರ್ಸ್ ಡೆಲ್ಲಿ, ಮುಂಬೈ, ನವಿ ಮುಂಬೈ, MRR,
ಅಹಮದಾಬಾದ್, ಗಾಂಧಿನಗರ, ಹೈದರಾಬಾದ್, ವಿಜಯವಾಡ, ಬೆಂಗಳೂರು, ಚೆನ್ನೈ, ಕೊಯಂಬತ್ತೂರು, ತಿರ್ಸೂರು, ಎರ್ನಾಕುಲಮು, ತಿರುವನಂತಪುರಂ ಈ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲೈ ಮಾಡೋ ಟೈಮಲ್ಲಿ ಈ ಒಂದು ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಈಗಾಗಲೇ ನಾನು ನಿಮ್ಗೆ ಏನ್ ತಿಳಿಸ್ಕೊಟ್ಟಿದ್ದೆ ಅದೇ ಇರೋದು ಸ್ನೇಹಿತರೆ. ನೋಡಿ, 708 ರೂಪಾಯಿ ಫೀ ಪೇ ಮಾಡ್ಬೇಕಾಗಿರುತ್ತೆ, ನಾನ್ ರಿಫಂಡಬಲ್ ಇರುತ್ತೆ, ಮತ್ತೆ ಫೋಟೋಗ್ರಾಫ್ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಾರ್ಮಲ್ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಅದನ್ನೇ ನೀವು ಸ್ಕ್ಯಾನ್ ಮಾಡಿ ಹಾಕಿದ್ರು ಕೂಡ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಎಲ್ಲಾ ಡೀಟೇಲ್ಸ್ ಇದಾವೆ, ಮತ್ತೆ ಏನ್ ಓದ್ಕೋಬೇಕು ಅನ್ನೋದು ಕೂಡ ಇದೆ. ಸೊ ಏನ್ ಓದ್ಕೋಬೇಕು ಅಂತ ಹೇಳಿದ್ರೆ ಟೆಸ್ಟ್ ಇರುತ್ತೆ, ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಕಾಂಪಿಟೇಟಿವ್ ಆಪ್ಟಿಟ್ಯೂಡ್, ಆಮೇಲೆ ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ನಾಲೆಜ್, ಇದಿಷ್ಟು 200 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ 120 ನಿಮಿಷ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಫಾರ್ 5 ಆಪ್ಷನ್ಸ್ ಪರ್ ಕ್ವಶನ್ಸ್. ಓಕೆನಾ. ಪೆನಲ್ಟಿ ಫಾರ್ ರಾಂಗ್ ಆನ್ಸರ್ಸ್ 0.25 ಅಂದ್ರೆ ಕಾಲ್ ಭಾಗ ನಿಮ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ. 1 ಮಾರ್ಕ್ಸ್ ಅಲ್ಲಿ 4 ಕ್ವಶನ್ ನೀವು ರಾಂಗ್ ಆಗಿ, 1 ಕ್ವಶನ್ ಕರೆಕ್ಟ್ ಆಗಿ 1 ಮಾರ್ಕ್ಸ್ ಆಗಿದ್ರೆ, 4 ಕ್ವಶನ್ ರಾಂಗ್ ಆದ್ರೆ 1 ಕ್ವಶನ್ ನ ಕರೆಕ್ಟ್ ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಓಕೆನಾ. ಸೊ ಈ ರೀತಿ ಇದೆ. ಅದಂತರ ನೀವು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ರಿಜಿಸ್ಟ್ರೇಷನ್ ಅಲ್ಲಿ ನಿಮ್ಮ ನೇಮು, ಫುಲ್ ನೇಮು, ಮಿಡಲ್ ನೇಮು ಮತ್ತೆ ಲಾಸ್ಟ್ ನೇಮು ಬರೀಬೇಕಾಗಿರುತ್ತೆ. ಮತ್ತೆ ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ ಕೊಟ್ಟು ನೀವು ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗೋದಕ್ಕೆ ಕೇಳುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಫುಲ್ ಡೀಟೇಲ್, ಮನೆ ಅಡ್ರೆಸ್, ಎಜುಕೇಶನ್ ಕ್ವಾಲಿಫಿಕೇಶನ್, ಫುಲ್ ಡೀಟೇಲ್ಸ್ ನೀವು ಬರೀಬೇಕಾಗಿರುತ್ತೆ. ಅದ ನಂತರ ಪ್ರಿವ್ಯೂ ಮಾಡ್ತೀರಾ ಎಲ್ಲ ಕರೆಕ್ಟ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು. ಅದ ನಂತರ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಪೇಮೆಂಟ್ ಮಾಡಿದ ನಂತರ ಸಬ್ಮಿಟ್ ಮಾಡ್ಬೇಕು, ಫೈನಲ್ ಸಬ್ಮಿಟ್. ಓಕೆನಾ. ಸೊ ಇದೆಲ್ಲ ನೀವು 12ನೇ ತಾರೀಕು ಒಳಗಡೆ ಮುಗಿಸಿದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ಹಾಗೆ ನೀವು ಇನ್ನೂ ಏನಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಓಕೆನಾ. ಸೊ ಇನ್ನು ಈಗಾಗಲೇ ಹಲವಾರು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದೀನಿ ಸ್ನೇಹಿತರೆ. ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನಿಮ್ಗೆ 10th ಬೇಕಾ, ಡಿಗ್ರಿ ಬೇಕಾ, ITI ಬೇಕಾ, ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ. ಓಕೆನಾ. ಸೊ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದಾಗಿರುತ್ತೆ, ಅಲ್ಲಿ ಕೂಡ ಸಿಗುತ್ತೆ. ಹಲವಾರು ಪೋಸ್ಟ್ ಗಳನ್ನ ಅಪ್ಲಿಕೇಬಲ್ ಮಾಡೋದಂತದ್ದು ಕಳಿಸಿದೀನಿ, ಅಪ್ಲೋಡ್ ಮಾಡಿದೀನಿ ಸ್ನೇಹಿತರೆ. ಓಕೆನಾ. ಸೊ ಕಾಫಿ ಬೋರ್ಡ್ ಅಲ್ಲಿ ಕರೆದಿದ್ದಾರೆ, ಅದು ಇದೆ. ಮತ್ತೆ NIL ಕರೆದಿದ್ದಾರೆ, ಅದಾನಂತರ DRDO ದಲ್ಲಿ ಕರೆದಿದ್ದಾರೆ, NICL ಕರೆದಿದ್ದಾರೆ, ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ಕರೆದಿದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿದ್ದಾರೆ, ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರೆದಿದ್ದಾರೆ. ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ, SSC ಕರೆದಿದ್ದಾರೆ. ಇನ್ನ ಹಲವಾರು ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.